ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಟಾಯ್ಲೆಟ್ ಟೈಲ್ಸ್ ಆಗಿರ್ಬೋದು, ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು, ಈ ರೀತಿ ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ ಆಗಿರ್ಬೋದು, ತುಂಬಾ ಕರೆ ಆಗಿದ್ದರೆ, ಹಳೆ ಕರೆ ಆಗಿದ್ದರೆ ಹೇಗೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಿಸಿ ನೀರನ್ನು ತಗೊಳ್ಳಿ. ಈ ಬಿಸಿ ನೀರಿಗೆ ಒಂದೇ ಒಂದು ವಸ್ತುನ ಹಾಕಿ ಕ್ಲೀನ್ ಮಾಡ್ಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಬಿಸಿ ಆದಂಥ ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ. ಅದಕ್ಕೆ ನಾನು ಈ ಒಂದು ಪುಡಿನ ಹಾಕ್ತಾಯಿದ್ದೀನಿ. ಈ ಪುಡಿಯ ಹೆಸರು ಬೇರೆ ಏನೂ ಅಲ್ಲ, ಬ್ಲೀಚಿಂಗ್ ಪೌಡರ್ ಅಂತ. ಹೊರಗಡೆ ನಿಮಗೆ ಗ್ರಾಸರಿ ಶಾಪ್ಗಳಲ್ಲೂ ಸಿಕ್ಕತ್ತೆ ಈಸಿಯಾಗಿ. ಇದನ್ನು ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ. ಬಿಸಿ ಇರುವಾಗಲೇ ಈ ನೀರನ್ನು ನೀವು ಕೈಗೆ ಒಂದು ಗ್ಲೌಸು ಹಾಕ್ಕೊಳ್ಳಿ, ಹಾಗೆ ಕಾಲಿಗೆ ಚಪ್ಪಲ್ ಹಾಕ್ಕೊಂಡು ನೀವು ಕ್ಲೀನ್ ಮಾಡುವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಇದಕ್ಕೆ ಬಿಸಿ ಇರುವಾಗಲೇ ಇದನ್ನು ನೀವು ಎಲ್ಲೆಲ್ಲಿ ಕರೆ ಆಗಿದೆ, ತುಂಬ ಕರೆ ಆಗಿರುತ್ತಲ್ಲ, ಆ ಒಂದು ಜಾಗದಲ್ಲೆಲ್ಲ ಈ ರೀತಿ ಹಾಕಬೇಕಾಗತ್ತೆ. ಹಾಕಿದ ತಕ್ಷಣವೇ ನೀವು ಸ್ವಲ್ಪ ರಬ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 5ರಿಂದ 10 ನಿಮಿಷ ಅದನ್ನು ಉಜ್ಜಿ ಅದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ತೊಳೆದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ ಎಲ್ಲ ಕಡೆ ಈ ಒಂದು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಒಂದು ಹ್ಯಾಂಡ್ ವಾಶ್ ಮಾಡುವಂಥ ಬೇಸಿನ್ನು ಇದು ಅಷ್ಟೇ ತುಂಬ ಕರೆಯಾಗಿದೆ. ಅದಕ್ಕೆ ನಾನು ಈ ಒಂದು ನೀರನ್ನು, ಬ್ಲೀಚಿಂಗ್ ಪೌಡರ್ ಹಾಕಿರುವಂಥ ನೀರನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲೆಲ್ಲಿ ಕರೆಯಾಗಿದೆ, ಟೈಲ್ಸ್ ಮೇಲಾಗಿರ್ಬೋದು, ಈ ರೀತಿ ಫ್ಲೋರಲ್ಲೂ ಟೈಲ್ಸ್ ಇರುತ್ತಲ್ಲ ಅದರಲ್ಲಾಗಿರ್ಬೋದು, ಎಲ್ಲ ಕಡೆ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಅದು ನೀವು ಹಾಕಿದ ತಕ್ಷಣವೇ ಸ್ವಲ್ಪ ನೋಡಿ ಈ ರೀತಿ ರಬ್ ಮಾಡ್ಕೊಳ್ಳಿ. ನಿಮಗೆ ಕೈಗೆ ಇರಿಟೇಷನ್ ಆಗುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಅನ್ನೋರು ಖಂಡಿತ ನೀವು ಹಾಕ್ಕೊಳ್ಳಿ, ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಕವರನ್ನಾದರೂ ನೀವು ಕೈಗೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಸಹ ಟಚ್ ಆಗದೇ ಇರೋ ರೀತಿ ಈ ರೀತಿಯ ನಿಮ್ಮ ಹತ್ರ ಬ್ರಷ್ಗಳೇನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿದ್ರೂ ಸಹ ನಿಮ್ಮ ಕೈಗಳಿಗೇನು ಟಚ್ ಆಗದೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಉಜ್ಜ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೀಟಾಗಿ ಕರೆ ಹೋಗುತ್ತೆ ಅಂತ. ಖಂಡಿತ ನೀಟಾಗಿ ಕರೆ ಕ್ಲೀನ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಸೇಮ್ ಇದನ್ನೇ ನಾನು ಈ ಒಂದು ಟೈಲ್ಸ್ ಮೇಲೆಲ್ಲ ಉಜ್ಕೋತಾ ಇದ್ದೀನಿ. ಅದೇ ರೀತಿಯೇ ಟಾಯ್ಲೆಟ್ ಬೇಸಿನ್ನು ಅದ್ರ ಸುತ್ತ ಇರುವಂಥ ಟೈಲ್ಸ್ ಮೇಲೂ ಸಹ ಕರೆ ಆಗಿರುತ್ತಲ್ಲ, ಅಲ್ಲೂ ಸಹ ಹೋಗುತ್ತೆ. ಜೊತೆಗೆ ಕೊಳಾಯಿಗಳ ಮೇಲೆ ಏನಾದರೂ ನಿಮಗೆ ಸಾಲ್ಟ್ ವಾಟರ್ ಸ್ಟೈನ್ಸ್ ಆಗಿರುತ್ತಲ್ಲ, ಅದು ಸಹ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಈ ರೀತಿ ಉಜ್ಜಿಬಿಟ್ಟು ಒಂದು ಸರ್ತಿ ನೀರು ಹಾಕಿ ತೊಳಿಬೇಕಾಗತ್ತೆ. ನೋಡಿ, ಈ ಒಂದು ಕೊಳಾಯಿ ಇದೆಯಲ್ಲ, ಸ್ಟೀಲ್ ಕೊಳಾಯಿ, ಅದನ್ನು ನೋಡಿ, ಆ ಕೊಳಾಯಿ ಮೇಲೂ ನೋಡಿ ಎಷ್ಟು ಕರೆ ಇತ್ತಲ್ಲ, ಅದು ಸಹ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಆ ಕರೆ ಬರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೀರು ಹಾಕಿ ತೊಳೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಹೀಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಇದೇ ರೀತಿಯೇ ನಾನು ಮುಂಚೆನೇ ಹೇಳ್ದಂಗೆ, ನಾನಿವಾಗೇನು ಹ್ಯಾಂಡ್ ವಾಶ್ ಮಾಡೋ ಬೇಸಿನನ್ನು ಕ್ಲೀನ್ ಮಾಡಿ ನೋಡಿಸಿದ್ನಲ್ಲ, ಅದೇ ರೀತಿಯೇ ಈ ಟೈಲ್ಸ್ಗಳನ್ನು ಸಹ ಉಜ್ಜ್ತಾ ಇದ್ದೀನಿ. ಕೇವಲ ಬಿಸಿ ನೀರಿಗೆ ಇದೊಂದು ಪುಡಿ ಹಾಕಿ ಕ್ಲೀನ್ ಮಾಡಿದ್ರೂ ಸಾಕು, ತುಂಬ ಚೆನ್ನಾಗಿ ಎಷ್ಟೇ ಹಳೆ ಕರೆ ಇದ್ರೂ ಹೋಗುತ್ತೆ. ಇಲ್ಲಿ ನೋಡಿ, ಉಜ್ಜ್ತಾ ಇದ್ದರೆ ಹೇಗೆ ಬರ್ತಾ ಇದೆ ಅಂತ. ಸಾಮಾನ್ಯವಾಗಿ ಈ ಟೈಲ್ಸ್ಗಳ ಮೇಲೆಲ್ಲ ಅರ್ಧದಿಂದ ಕೆಳಕ್ಕೆ ತುಂಬ ಗಲೀಜಾಗಿರುತ್ತೆ, ಕೆಳಭಾಗದಲ್ಲೇ ಜಾಸ್ತಿ ಗಲೀಜಾಗಿರೋದು. ಅಂಥ ಜಾಗದಲ್ಲೆಲ್ಲ ನೀವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ನೋಡಿ, ಇವಾಗ ನಾನು ನೀರು ಹಾಕ್ತೀನಿ, ಎಷ್ಟು ನೀಟಾಗಿ ಕರೆ ಎಲ್ಲ ಹೋಗುತ್ತೆ ನೋಡಿ. ಇದಾದಮೇಲೆ ನಿಮಗೆ ಟೈಲ್ಸ್ ಎಲ್ಲ ಸ್ವಲ್ಪ ಶೈನಿಂಗಾಗಿ ಕಾಣಿಸ್ಬೇಕು ಅಂತ ಅಂದರೆ ಸ್ವಲ್ಪ ಬ್ರಷ್ಗೆ ನೀವು ಯಾವುದಾದ್ರೂ ಶಾಂಪೂನ ಹಾಕ್ಕೊಳ್ಳಿ. ಶಾಂಪೂನ ಸ್ವಲ್ಪ, ಇಲ್ಲಾಂದರೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ವಾಟರ್ನ ನೀವು ಟೈಲ್ಸ್ ಮೇಲೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರಬ್ ಮಾಡಿ ಕ್ಲೀನ್ ಮಾಡಿದ್ರೆ ನೋಡಿ ಫುಲ್ಲು ಶೈನಿಂಗಾಗಿ ಕಾಣಿಸುತ್ತೆ. ಕರೆಯೆಲ್ಲ ಫಸ್ಟೇ ಹೋಗಿಬಿಟ್ಟಿರುತ್ತೆ ಬ್ಲೀಚಿಂಗ್ ವಾಟರಲ್ಲಿ, ಅದಾದಮೇಲೆ ಶೈನಿಂಗು ಸಹ ಬರುತ್ತೆ.